ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ನಿಮಗೆ ಯೂಸ್ ಆಗುವಂಥ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ನೀವು ತಮ್ಮನೇಲ್ನ ನೋಡಿರ್ತೀರಾ. ಹೌದು, ದಾಸವಾಳ ಗಿಡಕ್ಕೆ ಬರುವಂತಹ ಒಂದು ಕಾಮನ್ ಪ್ರಾಬ್ಲಮ್ ಅಂತಂದರೆ ಈ ಹುಳುಗಳ ಕಾಟ. ಒಂದು ಮಿಲಿಬಗ್ಸ್ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಇರುವೆಗಳು ಅಂಟ್ಕೊಳ್ಳುತ್ತೆ. ಅದು ಬಿಟ್ಟರೆ ಈ ರೀತಿಯಾದಂಥ ಚಿಕ್ಕ ಚಿಕ್ಕ ಹುಳುಗಳು ಅಂಟ್ಕೊಳ್ಳುತ್ತೆ. ಇದು ಸ್ವಲ್ಪ ಇದ್ದಾಗಲೇ ನಾವು ಇದನ್ನು ಕಂಟ್ರೋಲ್ ಮಾಡಬೇಕು. ಇಲ್ಲ ಅಂತಂದರೆ ಇಡೀ ಮೊಗ್ಗಿಗೆಲ್ಲ ತೊಗೊಂಡು ಫುಲ್ ಮೊಗ್ಗಲ್ಲಿರುವಂಥ ಎಲ್ಲ ಜ್ಯೂಸನ್ನು ಇದೇ ಕುಡಿದು ಮೊಗ್ಗು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ನಮಗೆ ಯಾಕೆ ಮೊಗ್ಗುಗಳಾಗುತ್ತೆ, ಉದ್ರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಇದೇ ಪ್ರಾಬ್ಲಮ್ನಿಂದ ಮೊಗ್ಗುಗಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಕಣ್ಣಿಗೆ ಆರಾಮಾಗಿ ಕಾಣಿಸೋವಂಥ ಹುಳುಗಳಿದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ವಿಡಿಯೋದಲ್ಲಿ ವೈಟ್ ಸ್ಪಾಟ್ ಥರ ಹಾಗೆ ಬ್ಲ್ಯಾಕ್ ಸ್ಪಾಟ್ ಥರ ಏನು ಕಾಣಿಸ್ತಾ ಇದೆ, ಅದೇ ಈ ಹುಳುಗಳು. ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಹಾಗೆ ಮನೆಯಲ್ಲಿರುವಂಥ ಒಂದು ಐಟಮ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ನೋಡಿ, ದಾಸವಾಳ ನೋಡೋಕ್ಕೆ ಖುಷಿ ಅಲ್ವಾ? ದಾಸವಾಳ ಅಂತ ಒಂದೇ ಅಲ್ಲ, ಎಲ್ಲ ಹೂವಿನ ಗಿಡಗಳು ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಇದು ಯಾರ್ಯಾರು ತುಂಬ ಗಿಡಗಳನ್ನ ಪ್ರೀತಿಸ್ತೀರಾ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಖುಷಿ ಸಿಗುತ್ತೆ ಗಿಡಗಳನ್ನ ನೋಡೋದ್ರಿಂದ. ಹಾಗೆ ಗಿಡಗಳಲ್ಲಿ ಹೂ ಅರಳಿದರೆ ಅದು ಒಂಥರ ಫುಲ್ ಡೇ ಕಂಪ್ಲೀಟ್ ಅಂತ ನಾವೇನು ಹೇಳ್ತೀವಿ, ಆ ರೀತಿ ನನಗೆ ಫೀಲ್ ಆಗುತ್ತೆ, ನಿಮಗೂ ಆ ರೀತಿ ಫೀಲ್ ಆಗುತ್ತೆ ಅನ್ಕೋತಾ ಇದ್ದೀನಿ. ಸೊ ನೋಡೋಕ್ಕೆ ಇಷ್ಟು ಚೆನ್ನಾಗಿರುವಂಥ ಗಿಡ ಈ ರೀತಿ ಆದರೆ ಕಷ್ಟ ಅಲ್ವಾ ನೋಡೋಕ್ಕೆ? ತುಂಬ ಹುಳುಗಳು ಅಟ್ಯಾಕ್ ಆಗಿರುವಂಥದ್ದು. ಅಂದರೆ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ನೆಗ್ಲಿಜಿಯನ್ಸ್ ತೋರಿಸಿರೋದ್ರಿಂದ ಸ್ವಲ್ಪ ಇದ್ದಿದ್ದು ಹುಳುಗಳು ಈಗ ಕಂಪ್ಲೀಟಾಗಿ ಗಿಡನ ಕವರ್ ಮಾಡ್ಕೊಂಡ್ಬಿಟ್ಟಿದೆ. ಆದರೂ ಪರವಾಗಿಲ್ಲ, ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಯಾವ ರೀತಿ ಕಂಟ್ರೋಲ್ ಮಾಡೋದು ಅನ್ನೋದಕ್ಕಿಂತ ಮುಂಚೆ ಇದು ಯಾಕೆ ಬರುತ್ತೆ, ಹೇಗೆ ನಾವು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡ್ಬೋದು, ಪ್ರಿಕಾಷನ್ಸ್ ಏನೇನು ತಗೋಬೋದು ಅನ್ನೋದನ್ನು ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಅದನ್ನು ನೋಟ್ ಮಾಡ್ಕೊಂಬಿಡಿ. ಅಂತಂದರೆ ಇದು ಯಾಕೆ ಬರುತ್ತೆ ಅನ್ನೋದು ಗೊತ್ತಾದರೆ ನೆಕ್ಸ್ಟು ಇದನ್ನು ಯಾವ ರೀತಿ ನಾವು ತಡೆಗಟ್ಟಬೋದು ಅನ್ನೋದು ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಯಾಕೆ ಬರುತ್ತೆ ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಇದೊಂದು ಫಂಗಸ್ ಅಟ್ಯಾಕ್ ಅಂತ ನಾವು ಹೇಳೋಕ್ಕಾಗಲ್ಲ. ಇದೊಂಥರ ಚಿಕ್ಕ ಚಿಕ್ಕ ಹುಳುಗಳ ಅಟ್ಯಾಕ್. ಇದು ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಗಿಡಕ್ಕೆ ಬಂದಿರುತ್ತೆ ನಿಮ್ಮ ಗಾರ್ಡನಲ್ಲಿ, ಯಾವುದೋ ಒಂದು ಗಿಡಕ್ಕೆ. ಆದರೆ ಇದು ಇದೇ ಸೀಸನಲ್ಲಿ ಬರುತ್ತೆ, ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಯಾವುದಾದ್ರೂ ಒಂದು ಗಿಡಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ 1-2 ಅಷ್ಟೇ ಬರುತ್ತೆ. ಅದಾದ ಮೇಲೆ ವಿದಿನ್ 1 ವೀಕಲ್ಲಿ ಫುಲ್ಲು ಗಿಡಕ್ಕೆ ಕಂಪ್ಲೀಟ್ ಗಿಡಕ್ಕೆ ತಗೊಳ್ಳುತ್ತೆ. ಅದ್ರ ಜೊತೆಗೆ ಅಕ್ಕಪಕ್ಕ ಇರುವಂಥ ಎಲ್ಲ ಗಿಡಗಳಿಗೂ ತಗೊಳ್ಳುತ್ತೆ. ಸೊ ನೀವು ಫಸ್ಟ್ ಸ್ಟೆಪ್ಪು ಏನು ಮಾಡಬೇಕು ಅಂತಂದರೆ, ನೀವು ಈ ರೀತಿಯಾಗಿ ಯಾವುದಾದ್ರೂ ಒಂದು ಗಿಡದಲ್ಲಿ ಈ ಹುಳುಗಳ ಅಟ್ಯಾಕ್ನ ನೋಡಿದಾಗ ಈ ಗಿಡನ ಕಂಪ್ಲೀಟಾಗಿ ಎಲ್ಲ ಗಿಡಗಳಿಂದ ತೆಗೆದ್ಬಿಟ್ಟು ಸೈಡಲ್ಲಿ ಇಡಬೇಕು. ಆಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್ಪು. ಇನ್ನು ಸೆಕೆಂಡ್ ಸ್ಟೆಪ್ ಬಂದು, ಈ ರೀತಿ ಆದಾಗ ಈ ಮೊಗ್ಗುಗಳು ಉದುರೋಗುತ್ತೆ. ಸೊ ಇದು ನೋಡ್ತಾ ಇದ್ದೀರಾ ಇವಾಗ ನೀವು, ಇದು ಕಂಪ್ಲೀಟಾಗಿ ಮೊಗ್ಗುಗಳಿಗೆ ಹಾಗೆ ಎಲೆಗಳಿಗೂ ಕೂಡ ತಗೊಂಡಿದೆ. ಸೊ ಇದನ್ನು ನೀವು ಕಂಪ್ಲೀಟ್ ಆಗಿ ಕಟ್ ಮಾಡಿ ತೆಗೆದುಬಿಡಬೇಕು. ಅಂತಂದರೆ ಮೇಲ್ಗಡೆ ಭಾಗನ ಕಟ್ ಮಾಡಿ ತೆಗೆದುಬಿಡಬೇಕು. ಈ ರೀತಿಯಾಗಿ ಗಿಡದಲ್ಲಿ ಬೇರೆ ಮೊಗ್ಗುಗಳಿದ್ರೆ ಅದಕ್ಕೂ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಮೇಲ್ಗಡೆ ಇರುವಂಥ ಒಂದು ಭಾಗಕ್ಕೆ ಏನಾದರೂ ಅದು ಅಟ್ಯಾಕ್ ಆಗಿದ್ದರೆ ಆ ಸ್ಟೆಮ್ನ ಕಟ್ ಮಾಡಿ ತೆಗೆದುಬಿಡಿ. ಸೊ ಅದರಿಂದ ಎಷ್ಟೋ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದು ಆದಮೇಲೆ ಇನ್ನೊಂದು ಸ್ಟೆಪ್ ಏನು ಅಂತಂದರೆ, ಇದು ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗಲೇ ನೀವು ನಾನು ಹೇಳಿರೋ ಅಂಥದ್ದನ್ನು ಇದನ್ನು ಅವಾಯ್ಡ್ ಮಾಡೋಕ್ಕೆ ನೀವು ಯೂಸ್ ಮಾಡ್ಕೋಬೋದು. ಇದು ತುಂಬ ಮಿತಿಮೀರಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದಾಗ ನೀವು ಏನು ಮಾಡಬೇಕು ಅಂತಂದರೆ ಕೆಮಿಕಲಿ ಟ್ರೀಟ್ ಮಾಡಲೇಬೇಕಾಗುತ್ತೆ. ಈ ಹುಳುಗಳ ಕಂಡೀಷನ್ ಮೇಲೆ ಹಾಗೆ ಕ್ವಾಂಟಿಟಿ ಮೇಲೆ ಇದು ಡಿಪೆಂಡ್ ಆಗುತ್ತೆ ಯಾವ ರೀತಿ ಟ್ರೀಟ್ಮೆಂಟ್ನ ನಾವು ಮಾಡಬೇಕಾಗುತ್ತೆ ಅಂತ. ಸೊ ಫಸ್ಟಿಗೆ ನಾನು ಮನೆ ಮದ್ದನ್ನ ಏನು ಹೇಳ್ತೀನಿ ಅದನ್ನು ಮಾಡಿ ನೋಡಿ. ಸ್ವಲ್ಪ ಪ್ರಮಾಣದಲ್ಲಿ ಅಂತಂದರೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಪ್ರಮಾಣದಲ್ಲಿ, ಅಂತಂದರೆ ಬರೀ ಮೊಗ್ಗಿಗೆ ಎಲೆಗೆ ಮೇಲ್ಗಡೆ ಇರುವಂಥ ಎಲೆಗಳಿಗೆ ಮಾತ್ರ ಅಟ್ಯಾಕ್ ಆದಾಗ ಇದು ವರ್ಕ್ ಆಗುತ್ತೆ. 1 ಲೀಟರ್ ನೀರನ್ನ ತಗೊಳ್ಳಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತಿನ್ನೋ ಸೋಡಾ, ಬೇಕಿಂಗ್ ಸೋಡಾ ಅಂತ ನಾವೇನು ಕರಿತೀವಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ಬರು ತುಂಬ ಕನ್ಫ್ಯೂಸ್ ಮಾಡ್ಕೋತಾರೆ ಬೇಕಿಂಗ್
ಪೌಡರ್ ಅಲ್ಲ, ಬೇಕಿಂಗ್ ಸೋಡಾನ ನಾವಿಲ್ಲಿ ತೊಗೋಬೇಕಾಗುತ್ತೆ. ಸೊ ಅದನ್ನು ತೊಗೊಂಡು 1 ಲೀಟ್ರ್ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ನಾವು ಫರ್ಮೆಂಟೇಷನ್ಗೆಲ್ಲ ಏನು ಯೂಸ್ ಮಾಡ್ತೀವಿ, ಈಗ ದೋಸೆ ಬ್ಯಾಟ್ರಿಗೆಲ್ಲ ಏನು ಹಾಕಕ್ಕೆ ಸೋಡಾ ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು. 1 ಲೀಟರ್ ನೀರಿಗೆ ಹಾಕ್ಕೊಂಡು ಈ ರೀತಿ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಇದನ್ನು ಕಂಪ್ಲೀಟ್ ಗಿಡಕ್ಕೆ ನೀವು ಸ್ಪ್ರೇ ಮಾಡಬೇಕಾಗುತ್ತೆ. ಸುಮ್ಮನೆ ಅದು ಮೇಲ್ಗಡೆ ಮೊಗ್ಗಿಗೆ ಮಾತ್ರ ಸ್ಪ್ರೇ ಮಾಡೋ ಹಾಗಿಲ್ಲ. ಕಂಪ್ಲೀಟ್ ಗಿಡ ಅಂತಂದರೆ ಎಲೆ ಮುಂಭಾಗ, ಹಿಂಭಾಗ, ಮೊಗ್ಗುಗಳಿಗೆ, ಹಾಗೆ ಸ್ಟೆಮ್ಮಿಗೂ ಇದು ತುಂಬ ಬೇಗ ಅಟ್ಯಾಕ್ ಆಗಿರುತ್ತೆ. ಎಲ್ಲ ಕಂಪ್ಲೀಟ್ ಗಿಡಕ್ಕೆ ಇದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಇದನ್ನು 3 ದಿನಕ್ಕೊಂದು ಸಲ ಸ್ಪ್ರೇ ಮಾಡಿ. ಈ ರೀತಿ ಅಟ್ಯಾಕ್ ಆಗಿರುವಂಥ ಗಿಡನ ನಾನು ಮುಂಚೆ ಹೇಳಿರೋ ಹಾಗೆ ಸಪ್ರೇಟಾಗಿ ಇಟ್ಟು ಟ್ರೀಟ್ ಮಾಡಿ. ಬಿಕಾಸ್ ಇದು ಬೇರೆ ಗಿಡಗಳಿಗೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಪ್ರೇ ಮಾಡಿದ ಮೇಲೆ ಇದನ್ನು ಒಂದು ನೆರಳು ಬೀಳೋ ಜಾಗದಲ್ಲಿ ಇಟ್ಟರೆ ಸಾಕು. ಒಂದು 3 ದಿನಕ್ಕೊಂದ್ಸಲ ನೀವು ಇದನ್ನು ರಿಪೀಟ್ ಮಾಡಿ. ಸೊ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಇದನ್ನು ಮಾಡಿದಾದ್ಮೇಲೂ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದರೆ ಈ 1 ಲೀಟ್ರ್ ನೀರಲ್ಲಿ ನಿಮಗೆ 1 ಟೇಬಲ್ ಸ್ಪೂನು ನಾನೇನು ಬೇಕಿಂಗ್ ಸೋಡಾ ಹೇಳಿದೆ ಅದರ ಜೊತೆಗೆ ಒಂದು 5 ml ಆಗುವಷ್ಟು ನೀಮ್ ಆಯಿಲ್ನ ನೀವು ಸೇರಿಸ್ಕೊಂಡು ಇದಕ್ಕೆ ಯೂಸ್ ಮಾಡ್ಕೋಬೋದು. ಇದೇ ರೀತಿ ಸೇಮ್ ಪ್ರೊಸೀಜರಲ್ಲೇ ನೀವು ಇದನ್ನು ಸ್ಪ್ರೇ ಮಾಡಿಕೊಂಡ್ರೆ ಆಯಿತು. ಸೊ ಇಷ್ಟು ಮಾಡಿದರೆ ಸಾಕು, ಕಂಪ್ಲೀಟಾಗಿ ಕ್ಯೂರ್ ಆಗಿಬಿಡುತ್ತೆ. ಇಷ್ಟಕ್ಕೂ ಕಂಟ್ರೋಲಿಗೆ ಬಂದಿಲ್ಲ ಅಂತಂತಂದರೆ ನಾನು ಹೇಳಿರೋ ಹಾಗೆಯೇ 1 ಲೀಟ್ರ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಗೆ ಜೊತೆಗೆ 5 ml ಆಗುವಷ್ಟು ನೀಮ್ ಆಯಿಲ್ನ ಹಾಕ್ಕೊಂಡು ಸ್ಪ್ರೇ ಮಾಡಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಅಥವಾ ಯಾರು ಹೊಸಬ್ರು ಚಾನಲ್ಗೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.